ಎಲ್ರಿಗೂ ನಮಸ್ಕಾರ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಟ್ರೈನ್ ಬರಬೇಕಂತ ಹೇಳ್ಬಿಟ್ಟು ಭಾಳಷ್ಟು ದಿವಸಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈಗ ಟ್ರೈನ್ ಬರ್ತಾ ಇದೆ 7ನೇ ತಾರೀಕಿನ ದಿವಸ. ಅದಕ್ಕೆ ಟ್ರೈನ್ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ದಾಂಡೇಲಿಂದ ಹಳ್ಳವರೆಗೆ ಪ್ಯಾಸೆಂಜರ್ ಟ್ರೈನನ್ನು ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು ನಮಗೆ. ಭಾಳಷ್ಟು ಹೋರಾಟವನ್ನು ನಾವು ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ದಾಂಡೇಲಿಯಲ್ಲಿ ಭಾಳಷ್ಟು ಸಂಘಟನೆಗಳು ಕೂಡ ಅದಕ್ಕೆ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ಇದು ಎಲ್ಲ ಜನರ ಒಂದು ಕನಸಾಗಿತ್ತು. ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಯ ಜನರ ಒಂದು ಭಾಳಷ್ಟು ಖುಷಿಯಾದಂಥ ವಿಷಯ. ಇವತ್ತಿನ ದಿವಸ ಈಗ 2 ದಿವಸದಲ್ಲಿ ಟ್ರೈನ್ ಬರ್ತಾ ಇದೆ. ಮತ್ತು ನಾವು ನಮ್ಮ ಇದರಿಂದ ಇರ್ತಕ್ಕಂಥ ನಮ್ಮ ಶಾಸಕರು, ಸಂಸದರು ಮತ್ತು ಕೇಂದ್ರ ರಾಜ್ಯ ಸಚಿವರು ಸೋಮಣ್ಣ ಸರು ಅವರು ಮತ್ತು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಉಪಾಧ್ಯಕ್ಷರು ಅಶೋಕ್ ಪಾಟೀಲ್ ಸರ್ 2 ಮಾತನಾಡಬೇಕಂತ ವಿನಂತಿ ಮಾಡ್ತೀನಿ. ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಹಲವಾರು ದಿನಗಳಿಂದ ನಾವು ಟ್ರೈನ್ ದಾಂಡೇಲಿ ಅಳ್ನಾವರ್ ಹುಬ್ಳಿ ಬೆಂಗಳೂರು ಆಗಬೇಕನ್ನುವಂಥ ಒಂದು ಆಗ್ರಹವನ್ನು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಮ್ಮ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುಖಾಂತರ ಹಾಗೂ ನಮ್ಮ ವಿ ಸೋಮಣ್ಣವರಿಗೆ ಅವರಿಂದ ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರು ಕೂಡ ಈ ವಿಷಯದಲ್ಲಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ನಮ್ಮ ಟ್ರೈನು 7ನೇ ತಾರೀಕಿಗೆ ಮಧ್ಯಾಹ್ನ 4 ಗಂಟೆಗೆ ಟ್ರೈನು ದಾಂಡೇಲಿಯಿಂದ ಅಳ್ನಾವರ್ ಪ್ರಮುಖ ಟ್ರೈನ್ಗಳಿಗೆ ಕನೆಕ್ಟಿವ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಮಂತ್ರಿಗಳು ಮುಂದಿನ ದಿನದಲ್ಲಿ ಇದು ಸರಿಯಾಗಿ ನಮ್ಮದು ಚೆನ್ನಾಗಿ ನಡೀತು ಅಂತಂದರೆ ಮುಂದೆ ಹುಬ್ಳಿ ದಾಂಡೇಲಿ ಮುಂದೆ ಬೆಂಗಳೂರು ಕೂಡ ಮಾಡ್ಬೋದು. ನಮ್ಮೆಲ್ಲರ ದಾಂಡೇಲಿ ಜನರ ಒಂದು ಆಗ್ರಹದ ಮೇರೆಗೆ ಅದನ್ನು ಕೂಡ ಮುಂದುವರಿಸೋಣ. ಅವರು ಈಗ ಆಗಿದಂಥ ಟ್ರೈನಿಗೆ ಎಲ್ಲರೂ ದಾಂಡೇಲಿಯ ಸಮಸ್ತ ಜನರು ಈ ಒಂದು ಉಪಯೋಗವನ್ನು ತೆಗೆದುಕೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ದಾಂಡೇಲಿ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪ್ರವಾಸೋದ್ಯಮ ಇರ್ಬೋದು, ಇಲ್ಲಿ ಪಾಲಕರ ಮಕ್ಕಳ ಇರ್ಬೋದು, ಇನ್ನೂ ಅನೇಕ ಹಲವಾರು ನೌಕರಸ್ಥರಿರ್ಬೋದು, ಅವರಿಗೆಲ್ಲೂ ಕೂಡ ಈ ದಾಂಡೇಲಿ ಟ್ರೈನ್ನಿಂದ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು 1-2 ಮಾತುಗಳನ್ನ ಮುಗಿಸ್ತೇನೆ. ಈಗ ಮಾತನಾಡಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ಗೆ ಧನ್ಯವಾದಗಳು. ಅವರು ಹೇಳಿದರು ಪ್ರಹ್ಲಾದ್ ಜೋಶಿ ಅವರ ಕನಸಾಗಿತ್ತು ಹುಬ್ಳಿಯವರೆಗೆ ಒಯ್ಯಬೇಕನ್ನುವಂಥದ್ದು. ಅದನ್ನು ನಾವು ಮುಂದಿನ ದಿವಸ ಅವರಿಗೆ ಬೆನ್ನತ್ತಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡಬೇಕಂತ ಇದ್ದೀವಿ. ಈಗಾಗಲೇ ಕೇಂದ್ರ ಸರ್ಕಾರವು ರೈಲ್ವೆ ದಾಂಡೇಲಿಯಿಂದ ಅಳ್ನಾವರ್ ಅಂತ ಹೇಳಿ ಪ್ರಾರಂಭಿಸಲಿಕ್ಕೆ ಒಂದು ಕ್ರಮ ವಹಿಸಿದ್ದಕ್ಕೆ ನಾವು ಹೋರಾಟ ಸಮಿತಿಯಿಂದ ಸ್ವಾಗತಿಸ್ತೇವೆ. ಈ ಒಂದು ನಮ್ಮ ದುರ್ದೈವ ಸಂಗತಿ ಅಂದರೆ ದಾಂಡೇಲಿಯಲ್ಲಿ ಇದ್ದ ಸ್ಟೇಷನ್ ಕಳೆದು ಇವತ್ತು ವಾಪಸ್ ಪುನಃ ಬೇರೆ ಸ್ಟೇಷನ್ ಬೇಕು ಅಂತೇಳಿ ನಾವು ಹೋರಾಟ ಸಮಿತಿಯಿಂದ ಸತತ ಹೋರಾಟ ಮಾಡಿದ್ವಿ. ಅದು ಬೇರೆಯವ್ರು ಯಾರು ಬೇಕಾದ್ರೆ ಏನು ಹೇಳಿ ನಾವು ನಮ್ಮ ಬೆನ್ನು ತಟ್ಕೊಡ್ತಾ ಇಲ್ಲ, ನಮ್ಮ ಊರಿಗೆ ಏನು ಬೇಕೋ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೇವೆ. ಈಗಾಗಲೇ ಯಾರ್ಯಾರೋ ಮಾತಾಡ್ತಾ ಇದ್ದಾರೆ ಏನೇನೋ, ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾವು ನ್ಯಾಯವಾಗಿ ಪಕ್ಷಾತೀತವಾಗಿ ಈ ಊರಿಗೆ ಬೇಕಾಗಿರುವ ಎಲ್ಲ ಸವಲತ್ತು ಬಗ್ಗೆ ನಾವು ಹೋರಾಟ ಮಾಡಿ ಪಡೆದುಕೊಂಡಿದ್ದೇವೆ. ಅದಕ್ಕೆ ಎಲ್ಲರಿಗೂ ಗುರುತಿದೆ, ಶಾಸಕರಿಗೂ ಗುರುತಿದೆ, ಮಂತ್ರಿಗಳಿಗೂ ಗುರುತಿದೆ, ರೈಲ್ವೆ ಎಲ್ಲ ಅಧಿಕಾರಿಗಳಿಗೆ ಗುರುತಿದೆ, ಸರ್ಕಾರಿ ಇತರೆ ಇಲಾಖೆಗಳಿಗೆ ಗೊತ್ತಿದೆ. ಇವತ್ತು ನಮ್ಮ ಹೋರಾಟಕ್ಕೆ ಯಶಸ್ವಿಯಾಗಿದೆ, ಗೆಲುವು ಸಿಕ್ಕಿದೆ. ಇನ್ನೂ ಹೆಚ್ಚಿನ ಸವಲತ್ತು ಸಿಗಲಿ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇದರ ಜೊತೆ ಇಲ್ಲಿ ಬೇಕಾಗಿರುವ ಸೌಲಭ್ಯ ಅಂದರೆ ಈ ರಿಸರ್ವೇಷನ್ ಕೌಂಟರ್ ಇಲ್ಲಿ ಅವಶ್ಯಕತೆ ಇದೆ. ಈಗಾಗಲೇ ಅಳ್ಳಾವ್ರಿಗೆ ಹೋಗಬೇಕು ಅಥವಾ ದಾಂಡೇಲಿ ಪೋಸ್ಟಿಗೆ ಹೋಗಬೇಕು, ಅಲ್ಲಿಂದ ದುಡ್ಡು ರಿಫಂಡ್ ಮಾಡುವುದು ಸಹ ಕಷ್ಟಕರ ಇದೆ. ವಾಪಸ್ ಸಿಗೋದು ಒಂದಾನೊಂದು ವೇಳೆ ಪ್ರಯಾಣ ಕ್ಯಾನ್ಸಲ್ ಮಾಡಿದರೆ ಅದು ದುಡ್ಡು ಸಿಗಬೇಕಾದ್ರೆ ಕಷ್ಟ ಇದೆ. ಅದರ ಬಗ್ಗೆಯೂ ಸಹ ಇವತ್ತು ನಮಗೆ ಸೌಲಭ್ಯ ಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ಒಂದು ಹೋರಾಟದಲ್ಲಿ ನಮ್ಮ ಒಂದು ಬೇಡಿಕೆಗಳಿಗೆ ನಮಗೆ ಅನೇಕ ಪತ್ರಕರ್ತರು ಸಹಾಯ ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಕಾರವಾರ ಅವರಿಗೆಲ್ಲ ಸಹ ಇವತ್ತು ನಾವು ಅಭಿನಂದಿಸ್ತೇವೆ. ಅದೇ ರೀತಿ ನಮ್ಮ ಶಾಸಕರಾಗಲಿ, ನಮ್ಮ ಸಂಸದರಾಗಲಿ, ಕೇಂದ್ರದ ಸಚಿವರಾಗಲಿ ನಮಗೆ ಈ ಒಂದು ಪ್ರಯಾಣಿಕ ರೈಲು ಪ್ರಾರಂಭಿಸಲಿಕ್ಕೆ ಅವರು ಸಹ ಮುತುವರ್ಜಿ ವಹಿಸಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತೇಳಿ ಈ ಮೂಲಕ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶನಿವಾರ ಮಧ್ಯಾಹ್ನದಿಂದ ಇದು ಓಪನಿಂಗ್ ಆಗ್ತದೆ. ರೈಲ್ವೆ ಟೈಮ್ ಟೇಬಲ್ ಪ್ರಕಾರ ರವಿವಾರ ರಜೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ರವಿವಾರ ರಜೆಯನ್ನು ಹೊರತುಪಡಿಸಿ ಅದು ಸಹ ಬೇಕು ಅಂತ ನಾವು ಅವರು ಬಂದಾಗ ಮನವಿ ಎಲ್ಲರೂ ಸೇರಿ ಕೊಡೋಣ ಅಂತೇಳಿ ಹೇಳಿ ನನ್ನ ಮಾತು ಕೊನೆಗೊಳಿಸ್ತೇನೆ.